ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಪರ್ಸನ್ ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರಾ ಅನ್ನೋ ಒಂದು ವಿಚಾರವಾಗಿರುತ್ತೆ. ಸೊ ಇಲ್ಲಿ ಎರಡು ಪೈಲ್ ಇದೆ. ಸೊ ಎರಡು ಪೈಲಲ್ಲಿ ನಿಮ್ಮ ಪಾರ್ಟ್ನರ್ ಅವರ ಲೆಟರ್ ಯಾವ ಒಂದು ಪೈಲಲ್ಲಿ ಇದೆ. ಇಫ್ ಇನ್ ಕೇಸ್ ಅವ್ರ ನೇಮ್ ಡಿ ಇಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಪೈಲ್ 1ನ ಚೂಸ್ ಮಾಡಿ. ಕ್ಯೂ ಇಂದ ಸ್ಟಾರ್ಟ್ ಆಗುತ್ತೆ ಅಥವಾ ಆರ್ ಇಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಪೈಲ್ 2ನ ಚೂಸ್ ಮಾಡಿ. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರಾ ಇಲ್ವಾ ಅಂತ ತಿಳ್ಕೊಳ್ಳಿ. ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ಏನು ರೆಸೊನೇಟ್ ಆಗುತ್ತೆ ಅದನ್ನ ತೊಗೊಳ್ಳಿ. ನಿಮಗೆ ರೆಸೊನೇಟ್ ಆಗಿಲ್ಲ ಅಂತ ಅಂದರೆ ನೀವು ಇದನ್ನು ಇಗ್ನೋರ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಇಫ್ ಇನ್ ಕೇಸ್ ನಿಮಗೇನಾದರೂ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕು ಅಥವಾ ಬ್ರೇಸ್ಲೆಟ್ಸ್ನ ಪರ್ಚೇಸ್ ಮಾಡಬೇಕು, ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್ ಆಗಿರ್ಬೋದು, ಮನಿ ಮ್ಯಾಗ್ನೆಟ್ ಆಗಿರ್ಬೋದು, ಆ್ಯಂಡ್ ಅದರ್ ಕಸ್ಟಮೈಸೇಷನ್ ನಿಮ್ಮ ಸಿಚುವೇಷನ್ಗೆ ಕಸ್ಟಮೈಸೇಷನ್ ನೀವು ಮಾಡಿಸ್ಕೊಬೇಕು ಅಂತ ಇದ್ದರೆ ಅದನ್ನು ಸಹ ನೀವು ಮಾಡ್ಕೊಬೋದು. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ನಾನು ಫೋಟೋ ಡಿಸ್ಪ್ಲೇ ಮಾಡ್ತೀನಿ, ನೀವು ನೋಡ್ತಾ ಇರ್ಬೋದು. ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೋರ್ಸ್. ಸೊ ಈ ಒಂದು ಕೋರ್ಸ್ನ ನಾನು ಫಸ್ಟ್ ಟೈಮ್ ಆ ಒಂದು 5555 ಪ್ರೈಸ್ ಏನಿತ್ತು ಕಡಿಮೆ ಮಾಡಿ 2999ಗೆ ನಾನಿಲ್ಲಿ ಈ ಕೋರ್ಸ್ನ ನಾನು ಆಫರ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ಒಂದು ಕೋರ್ಸ್ನ ಡೆಫಿನೆಟ್ಲಿ ಮಿಸ್ ಮಾಡದೆ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ತುಂಬ ಕಾಸ್ಟ್ ಇದು ಮಾಡ್ತಾರೆ. ಬಟ್ ಇಲ್ಲಿ ನಂಗೆ ಅನ್ನಿಸ್ತು ಓಕೆ ಇದನ್ನು ಕಡಿಮೆ ಇದರಲ್ಲೂ ಹೇಳ್ಕೊಡ್ಬೋದು ಅಂತ. ದಟ್ಸ್ ವೈ ನಾನಿಲ್ಲಿ ಪ್ರೈಸ್ನ ಕಡಿಮೆ ಮಾಡಿದ್ದೀನಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಜಾಯ್ನ್ ಆಗಬೇಕಂತ ಇಂಟ್ರೆಸ್ಟ್ ಇದ್ದರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಸೊ ಬರೋ ಸಂಡೇ ಏನಿರುತ್ತೆ ಅವತ್ತು ಈ ಒಂದು ಕೋರ್ಸ್ ಇರೋ ಅಂಥದ್ದು. ಆ್ಯಂಡ್ ಒಂದೇ ದಿನ ಇರೋದಿಲ್ಲ. ಸೊ ಅಟ್ಲೀಸ್ಟ್ 3 to 4 ಡೇಸ್ ಆದರೂ ಇರುತ್ತೆ. ಆದರೆ ನೀವು ಥರೋವಾಗಿ ಕಲಿತೀರಾ ಹೇಗೆ ಕ್ಯಾಂಡಲ್ನ ನೀವು ರೀಡ್ ಮಾಡೋದು ಅಂತ. ಸೊ ಲೈವ್ ಇರುತ್ತೆ. ಸೊ ಓಕೆ, ಐ ಥಿಂಕ್ ಇದೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಗ ಪೈಲ್ 1 ಅವರಿಗೆ ನೋಡೋಣ. ಸೊ ಪೈಲ್ 1 ಅವ್ರಿಗೆ ಏನೆಲ್ಲ ಎನರ್ಜೀಸ್ ಬರುತ್ತೆ. ಪೈಲ್ 1 ಅವರು ಚೂಸ್ ಮಾಡಿರೋರೆಲ್ಲ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರಾ ಇಲ್ವಾ ನೋಡೋಣ. ಓಕೆ, ಬಾಟಮ್ ಆಫ್ ದ ಡೆಕ್ ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಫಸ್ಟ್ ಕಾರ್ಡ್ ನನಗೆ 6 ಆಫ್ ಕಪ್ಸ್ ಬಂದಿದ್ದು. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಏಸ್ ಆಫ್ ವ್ಯಾಂಡ್ಸ್, ಕ್ವೀನ್ ಆಫ್ ಸಾರ್ಡ್ಸ್ ಆ್ಯಂಡ್ 8 ಆಫ್ ಪೆಂಟಿಕಲ್ಸ್. ಸೊ ಮೇಜರಾಗಿ ಹೇಳ್ಬಿಡ್ತೀನಿ, ಆಲ್ 12 ರಾಶಿ ಯಾರೆಲ್ಲ ಇದ್ದೀರಾ ಎಲ್ಲರೂ ಸಹ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ. ಆ್ಯಂಡ್ ಮೇಜರಾಗಿ ತುಲಾ ರಾಶಿ ಅಥವಾ ಕುಂಭ, ಮಕರ, ಧನಸ್ಸು ರಾಶಿ. ಸೊ ಈ ಒಂದು ರಾಶಿಯವರು ನೀವು ನೋಡ್ತಾ ಇರ್ಬೋದು. ಮೇಜರಾಗಿ ನಾನು ಹೇಳ್ತಾ ಇರೋದು, ಬಟ್ ಆಲ್ 12 ಸೈನ್ಸ್ ಸಹ ಇಲ್ಲಿ ಪ್ರೆಸೆನ್ಸ್ ಇದ್ದೀರಾ. ಆ್ಯಂಡ್ ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರಾ ಅನ್ನೋ ಒಂದು ಕ್ವೆಶನ್ಗೆ ಆನ್ಸರ್ ಬಂದು ದ ಆನ್ಸರ್ ಈಸ್ ಡೆಫಿನೆಟ್ಲಿ ಅ ವೆರಿ ವೆರಿ ಬಿಗ್ ಎಸ್ ಅಂತ ಹೇಳ್ತೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಏಸ್ ಆಫ್ ಬ್ಯಾಂಡ್ಸ್ ಬರ್ತಾ ಇದೆ. ಸೊ ಇದು ಎಷ್ಟು ಪಾಸಿಟಿವ್ ಕಾರ್ಡ್ ಅಲ್ವಾ. ಸೊ ಆ ಕಾರ್ಡನ್ನ ನೋಡ್ತಾ ಇದ್ರೆ ನಿಮ್ಗೆ ಅನಿಸ್ತಾ ಇರ್ಬೋದು ಡೆಫಿನೆಟ್ಲಿ ಇಲ್ಲಿ ನಿಮ್ಮನ್ನು ಅವ್ರು ಏನಾದರೂ ತುಂಬ ದಿನದಿಂದ ಬ್ಲಾಕ್ ಮಾಡಿದ್ದಾರೆ ಅಂತ ಅಂದರೆ ಇಲ್ಲಿ ಅನ್ಬ್ಲಾಕ್ ಆಗುವಂಥ ಚಾನ್ಸಸ್ ಇದೆ. ಬಿಕಾಸ್ ಯಾಕೆ ಅಂತಂದರೆ ನಿಮ್ಮ ಮೇಲೆ ಏನು ಫೀಲಿಂಗ್ಸ್ ಇತ್ತು, ನಿಮ್ಮ ಜೊತೆ ಏನು ಡ್ರೀಮ್ಸ್ನ ಅವರು ಬಿಲ್ಡ್ ಮಾಡ್ಕೊಂಡಿದ್ರು ಅದೆಲ್ಲವೂ ಸಹ ಅವ್ರಿಗೆ ಫೈನಾನ್ಷಿಯಲಿ ಸ್ಟೇಬಲ್ ಆಗ್ತಾ ಇರ್ಬೋದು. ಈಗ ತಾನೇ ಈ ಪರ್ಸನ್ ಅವ್ರ ಜಾಬ್ ಆಗಿರ್ಬೋದು, ಅವ್ರು ಮಾಡ್ತಿರೋಂಥ ಬಿಸ್ನೆಸ್ ಆಗಿರ್ಬೋದು, ಈಗ ಅವ್ರಿಗೆ ಒಂದು ಹಂತಕ್ಕೆ ಬರ್ತಾ ಇರ್ಬೋದು. ಸೊ ಅದರಿಂದ ಇಲ್ಲಿ ಅವರ ಲೈಫ್ ಬಗ್ಗೆ ಅವರು ಥಿಂಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಂಡ್ 6 ಆಫ್ ಕಪ್ಸ್ ಇಲ್ಲಿ ಇರೋದ್ರಿಂದ ವಿತಿನ್ 6 ಮಂತ್ಸ್ ಇಲ್ಲಿ ನಿಮಗೆ ಕಮಿಟ್ಮೆಂಟ್ ಸಿಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ತುಂಬ ಜನಕ್ಕೆ ಇಲ್ಲಿ 1 ವೀಕ್ ಅಥವಾ 1 ಡೇ. ಸೊ ಈ ವಿಡಿಯೋ ನೋಡಿ 1 ಡೇಯಲ್ಲಿ ಅನ್ಬ್ಲಾಕ್ ಮಾಡ್ಬೋದು, 1 ವೀಕಲ್ಲಿ ಅನ್ಬ್ಲಾಕ್ ಮಾಡ್ಬೋದು. ತುಂಬ ಜನಕ್ಕೆ 6 ಮಂತ್ಸ್ ತೊಗೋಬೋದು. ಸೊ ಆ ಒಂದು ಎನರ್ಜಿ ಸಹ ಇದೆ. ಬಿಕಾಸ್ ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತೀರ ಅಲ್ವಾ. ಇಲ್ಲಿ ನಿಮಗೆ ಇಷ್ಟಕ್ಕೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ತುಂಬ ಜನ ಥೌಸಂಡ್ಸ್ ಆಫ್ ಪೀಪಲ್ ಇಲ್ಲಿ ವೀಡಿಯೋಸ್ ನೋಡ್ತಾ ಇರ್ತೀರ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಎನರ್ಜಿ ಇರುತ್ತೆ. ಓಕೆನಾ. ಸೊ ಓವರ್ ಆಲ್ ರೀಡಿಂಗ್ ಪ್ರಕಾರ ಅವ್ರು ಅನ್ಬ್ಲಾಕ್ ಮಾಡ್ತಾರಾ ಅಂತಂದರೆ ದ ಆನ್ಸರ್ ಈಸ್ ಡೆಫಿನೆಟ್ಲಿ ಎಸ್. ಹಾಯ್ ಆಲ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆಲ್ರೆಡಿ
ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರೋವಂಥದ್ದು. ಇದು ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್. ಇದನ್ನು ನೀವು ಬ್ರೇಕಪ್ಪಲ್ಲಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ವೇರ್ ಮಾಡ್ಬೋದು. ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್. ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ. ಸಿಟ್ರೀನ್, ಗ್ರೀನ್ ಅವೆಂಚೂರಿನ್ ಆ್ಯಂಡ್ ಪೈರೆಟಿಂದ ಕಾಂಬಿನೇಷನ್ ಮಾಡಿರೋವಂಥದ್ದು. ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮನಿಯನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡ್ಕೊಳ್ಬೋದು. ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಮೆಸೇಜನ್ನು. ಆ್ಯಂಡ್ ಮೇಜರಾಗಿ ಇಲ್ಲಿ ಇನ್ನೂ ಒಂದು ಬರ್ತಾರೆ, ಅದು ಆ್ಯಕ್ಷನ್ ತೊಗೊಳ್ತಾರೆ ನಿಮ್ಮ ಪಾರ್ಟ್ನರ್. ಸೊ ಇನ್ನೂ ಒಂದು ಹೇಳಬೇಕು ಅಂದರೆ, ನೀವಿಲ್ಲಿ ಮೇಜರಾಗಿ ಹುಡುಗರು ವೆಯ್ಟ್ ಮಾಡ್ತಾ ಇರ್ಬೋದು ನಿಮ್ಮ ಹುಡುಗಿ ಅನ್ಬ್ಲಾಕ್ ಮಾಡಲಿ ಅಂತ. ಸೊ ಡೆಫಿನೆಟ್ಲಿ ನಿಮ್ಮ ಹುಡುಗಿ ಇಲ್ಲಿ ಆ್ಯಕ್ಷನ್ ತೊಗೊಳ್ತಾರೆ, ಅನ್ಬ್ಲಾಕ್ ಮಾಡ್ತಾರೆ, ಏನಾದರೂ ಕಮಿಟ್ಮೆಂಟ್ ನಿಮಗೆ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಓವರಾಲ್ ರೀಡಿಂಗ್ ಪೈಲ್ 1 ಅವರಿಗೆ ಇದಾಗಿತ್ತು. ಸೊ ಇದೊಂದು ಶಾರ್ಟ್ ಟ್ಯಾರೋ ರೀಡಿಂಗ್ ಆಗಿದೆ. ಇಫ್ ಇನ್ ಕೇಸ್ ನಿಮಗೆ ಪರ್ಸನಲ್ ಕನ್ಸಲ್ಟೇಷನ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ. ಬ್ರೇಸ್ಲೆಟ್ಸ್ ಬೇಕು ಅಂದರೂ ಸಹ ಪರ್ಚೇಸ್ ಮಾಡ್ಬೋದು, ಅವೈಲಬಲ್ ಇದೆ. ಥ್ಯಾಂಕ್ ಯು ಸೋ ಮಚ್ ಪೈಲ್ 1. ವೆಲ್ಕಮ್ ಪೈಲ್ 2. ಸೊ ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ದೀರಾ, ನಿಮಗೆ ಏನೆಲ್ಲ ಆನ್ಸರ್ಸ್ ಬರುತ್ತೆ ನೋಡೋಣ. ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರಾ ಇಲ್ವಾ ಅಂತ. ಓಕೆ, ಸೊ ಬಾಟಮ್ ಆಫ್ ದ ಡೆಕ್ ದ ಮೂನ್ ಕಾರ್ಡ್ ಇದೆ ಆ್ಯಂಡ್ ಆಲ್ಸೋ ಡೆತ್ ಕಾರ್ಡ್. ಸೊ ಫಸ್ಟ್ ಕಾರ್ಡ್ ನನಗೆ ಬಂದಿದ್ದು 9 ಆಫ್ ಪೆಂಟಿಕಲ್ಸ್ ಆ್ಯಂಡ್ ಸೆಕೆಂಡ್ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ, ಡೆತ್ ಕಾರ್ಡ್ ಆ್ಯಂಡ್ ದ ಮೂನ್ ಕಾರ್ಡ್. ಓಕೆ, ಸೊ ದ ಕ್ವೆಶನ್ ಈಸ್, ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರಾ ಇಲ್ವಾ? ದ ಆನ್ಸರ್ ಈಸ್ ಎಸ್ ಅಂತ ಹೇಳ್ತೀನಿ. ಬಟ್ ಇಲ್ಲಿ ಮೇಜರ್ ಪ್ರಾಬ್ಲಮ್ ಬಂದು ಥರ್ಡ್ ಪಾರ್ಟಿ ಎನರ್ಜಿ ತುಂಬ ಇದೆ ಅಂತಲೇ ಹೇಳ್ಬೋದು. ಸೊ ಮೂರನೇ ವ್ಯಕ್ತಿಯಿಂದ ನೀವು ತುಂಬ ಒಂದು ಪೇಯ್ನ್ಫುಲ್ ಮೂಮೆಂಟ್ಸನ್ನು ನೀವು ನಿಮ್ಮ ಲೈಫಲ್ಲಿ ನೋಡಿರ್ಬೋದು. ಡೆತ್ ಕಾರ್ಡ್ ಇರೋದ್ರಿಂದ ಜಸ್ಟ್ ಅದೆಲ್ಲ ಒಂದು ಸಾರ್ಟ್ ಔಟ್ ಆಗೋದು ಸ್ವಲ್ಪ ಡೌಟ್ ಇದೆ. ಬಟ್ ನಿಮ್ಮನ್ನಲ್ಲಿ ಅನ್ಬ್ಲಾಕ್ ಮಾಡ್ತಾರೆ. ಥರ್ಡ್ ಪಾರ್ಟಿ ಎನರ್ಜಿ ಸದ್ಯಕ್ಕೆ ಕಡಿಮೆ ಆಗೋದು ತುಂಬ ಡೌಟ್ ಇದೆ. ಏಕೆ ಅಂತಂದರೆ ನಿಮ್ಮ ಪರ್ಸನ್ ಇಲ್ಲಿ ಥರ್ಡ್ ಪಾರ್ಟಿ ಯಾರಿದ್ರು ಅವ್ರ ಮಾತನ್ನು ತುಂಬ ನಂಬಿದ್ದಾರೆ ಆ್ಯಂಡ್ ಅವರು ಏನೇ ಹೇಳಿದ್ರು ಕರೆಂಟ್ಲಿ ಇವರು ಮಾಡ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಇಲ್ಲಿ ಯಾರಾದರೂ ಜಡ್ಜ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರೆ ನಿಮ್ಮ ಮ್ಯಾರೇಜ್ ಲೈಫಲ್ಲಿ ಅಥವಾ ಲವ್ ಲೈಫಲ್ಲಿ ಏನೋ ಒಂದಕ್ಕೆ ನೀವು ವೆಯ್ಟ್ ಮಾಡ್ತಾಯಿದ್ದೀರ ತುಂಬ ದಿನದಿಂದ. ಸೊ ಅದು ಇದೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಸಮಥಿಂಗ್ ಒಂದು ದೊಡ್ಡ ಮೂಮೆಂಟ್ಗೋಸ್ಕರ ನೀವು ವೆಯ್ಟ್ ಮಾಡ್ತಾಯಿದ್ದೀರ. ಸೊ ಅದಕ್ಕೆ ಇಲ್ಲಿ ಜಡ್ಜ್ಮೆಂಟ್ ಅನ್ನೋದು ಸಿಗುತ್ತೆ. ಸೊ ಆ ಒಂದು ಜಡ್ಜ್ಮೆಂಟ್ ನಿಮಗೆ ಕರೆಂಟ್ಲಿ ನಿಮಗೆ ಅದು ಪಾಸಿಟಿವ್ ಆಗಿ ಬಂದರೂ ನೆಗೆಟಿವ್ ಆಗಿ ಬಂದರೂ ಆಕ್ಸೆಪ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಇಲ್ಲಿ ನೆಗೆಟಿವ್ ಬರೋವಂಥ ಚಾನ್ಸಸ್ ಇದೆ. ಹಾಯ್ ಆಲ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆಲ್ರೆಡಿ ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರೋವಂಥದ್ದು. ಇದು ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್. ಇದನ್ನು ನೀವು ಬ್ರೇಕಪ್ಪಲ್ಲಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ವೇರ್ ಮಾಡ್ಬೋದು. ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್. ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ. ಸಿಟ್ರೀನ್, ಗ್ರೀನ್ ಅವೆಂಚೂರಿನ್ ಆ್ಯಂಡ್ ಪೈರೆಟಿಂದ ಕಾಂಬಿನೇಷನ್ ಮಾಡಿರೋವಂಥದ್ದು. ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮನಿಯನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡ್ಕೊಳ್ಬೋದು. ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಮೆಸೇಜನ್ನು. ಅಂದರೆ ನೀವೇನು ಜಡ್ಜ್ಮೆಂಟ್ ಎಕ್ಸ್ಪೆಕ್ಟ್ ಮಾಡಿದ್ರಿ ನಿಮ್ಮ ಪರವಾಗಿ ಅಲ್ದಲೇ ಅದರಿಂದ ನಿಮ್ಗೆ ಹರ್ಟ್ ಆಗ್ಬೋದು ಕೆಲವೊಬ್ಬರಿಗೆ. ಬಟ್ ಕರೆಂಟ್ಲಿ ಅದು ನಿಮಗೆ ಹರ್ಟ್ ಆಗ್ಬೋದು, ಫ್ಯೂಚರಲ್ಲಿ ನಿಮಗೆ ತುಂಬ ಖುಷಿ ಆಗುತ್ತೆ. ಸೊ ಈ ಒಂದು
ಜಡ್ಜ್ಮೆಂಟಿಂದ ಅಥವಾ ನಿಮ್ಮ ಫ್ಯೂಚರಲ್ಲಿ ಇನ್ನೂ ಬಿಗ್ ಚೇಂಜಸ್ ಬರುವಂಥ ಚಾನ್ಸಸ್ ಇದೆ, ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಇದೆ. ಸೊ ಇಲ್ಲಿ ಪೈಲ್ 2 ಅವ್ರಿಗೆ ನಾನು ಹೇಳ್ತೀನಿ, ನಿಮ್ಮ ಪಾರ್ಟ್ನರ್ ಇಲ್ಲಿ ಅನ್ಬ್ಲಾಕ್ ಮಾಡ್ತಾರೆ ಅಂತಾಗಲಿ ಅಥವಾ ಅವರು ಮತ್ತೆ ಅನ್ಬ್ಲಾಕ್ ಮಾಡಿ ಟೆಕ್ಸ್ಟ್ ಮಾಡ್ತಾರೆ ಅಂತಾಗಲಿ ಮತ್ತೆ ಟ್ರಸ್ಟ್ ಮಾಡೋದು ಬೇಡ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ ಈ ಪರ್ಸನ್ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ, ಅವರು ಮತ್ತೆ ನಿಮ್ಮನ್ನು ಬ್ಲಾಕ್ ಮಾಡುವಂಥ ಚಾನ್ಸಸ್ ಸಹ ಇರುತ್ತೆ. ಆನ್ ಆ್ಯಂಡ್ ಆಫ್ ಥರ ಆಗ್ಬೋದು, ಅವರು ಅನ್ಬ್ಲಾಕ್ ಮಾಡ್ತಾರೆ ಆ್ಯಂಡ್ ಬ್ಲಾಕ್ ಮಾಡ್ತಾರೆ. ಈ ಥರ ಒಂದು ಸಿಚುವೇಶನ್ಸ್ ನಿಮ್ಮ ಒಂದು ರೀಡಿಂಗ್ ಪ್ರಕಾರ ಬರ್ತಾ ಇರೋದು ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ರಿ ನಿಮಗಾಗಿ. ಬಿಕಾಸ್ ಮೇಜರ್ ಎನರ್ಜಿ ಇಲ್ಲಿ ಥರ್ಡ್ ಪಾರ್ಟಿ ಆಗಿರೋದ್ರಿಂದ ಆ್ಯಂಡ್ ಈ ಪರ್ಸನ್ಗೆ ತುಂಬ ಡ್ಯುಯಲ್ ಫೇಸ್ ಅಂತ ಹೇಳ್ಬೋದು. ಒಂದು ಥರ ಇದ್ದಾಗ ಇನ್ನೊಂದು ಥರ ಇರಲ್ಲ ಅಂತಲೇ ಹೇಳ್ಬೋದು. ಸೊ ಆ ಥರ ಪರ್ಸನ್ ಸಹ ಇಲ್ಲಿ ಇದ್ದಾರೆ. ತುಂಬ ಪಾಯ್ಸನಸ್ ಈ ಒಂದು ರಿಲೇಷನ್ಶಿಪ್ ಸಹ ಟಾಕ್ಸಿಕ್ ಆಗಿರ್ಬೋದು. ಹಿಂದೆ ನೀವೇನು ಚೆನ್ನಾಗಿದ್ದಾಗ ಕೆಲವೊಂದು ಟಾಕ್ಸಿಕ್ಕಾಗಿ ನೀವು ನೋಡಿದ್ದೀರಾ, ನೀವು ಎಲ್ಲನೂ ಫೇಸ್ ಮಾಡಿದ್ದೀರಾ. ಬಟ್ ಆದರೂ ಸಹ ನೀವು ಇವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀರಾ. ಬಟ್ ದೆರ್ ಈಸ್ ಎ ಪ್ಲೇಫುಲ್ನೆಸ್. ಅಲ್ಲಿ ಈ ವ್ಯಕ್ತಿ ಅಷ್ಟೊಂದು ಒಳ್ಳೆಯವರಲ್ಲ ಅಂತಲೇ ಹೇಳ್ಬೋದು. ನಿಮ್ಮ ಫೀಲಿಂಗ್ಸ್ ಜೊತೆಗೆ ತುಂಬ ಪ್ಲೇ ಮಾಡಿರ್ಬೋದು ಆಲ್ರೆಡಿ, ಅದರಿಂದ ನಿಮ್ಗೆ ತುಂಬ ಹರ್ಟ್ ಆಗಿದೆ. ಬಟ್ ಸ್ಟಿಲ್ ನೀವೇನಾದರೂ ವೆಯ್ಟ್ ಮಾಡ್ತೀನಿ ಅಂತ ಇದ್ದರೆ ದ ಆನ್ಸರ್ ಈಸ್ ನೋ. ಇವ್ರಿಗೋಸ್ಕರ ವೆಯ್ಟ್ ಮಾಡೋದು ಅಷ್ಟೊಂದು ವರ್ತಲ್ಲ ಅಂತಲೇ ಹೇಳ್ತೀನಿ. ಆ್ಯಂಡ್ ಇದೊಂದು ಜಸ್ಟ್ ಎ ಜನರಲ್ ರೀಡಿಂಗ್. ನಿಮ್ಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನ ತೊಗೊಳ್ಳಿ. ಬಟ್ ಅನ್ಬ್ಲಾಕ್ ಮಾಡ್ತಾರಾ ಅನ್ನೋ ಒಂದು ಕ್ವೆಶನ್ಗೆ ದ ಆನ್ಸರ್ ಈಸ್ ಯೆಸ್. ಸೊ ಪೈಲ್ 2 ಅವ್ರಿಗೆ ರೀಡಿಂಗ್ ಬಂದು ಇದಾಗಿತ್ತು. ಇಫ್ ಇನ್ ಕೇಸ್ ನಿಮಗೆ ಪರ್ಸನಲ್ ಕನ್ಸಲ್ಟೇಷನ್ ಏನಾದರೂ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಪರ್ಚೇಸ್ ಬ್ರೇಸ್ಲೆಟ್ಸ್ ಆ್ಯಂಡ್ ಕ್ಯಾಂಡಲ್ ವ್ಯಾಕ್ಸ್ ಕೋರ್ಸ್ ಯಾರೆಲ್ಲ ಜಾಯ್ನ್ ಆಗಬೇಕು ಅಂದ್ಕೊಳ್ತಿದ್ದೀರಾ ಡೆಫಿನೆಟ್ಲಿ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು.